ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿದೆ. ನಾನು ಮಾರ್ಕ 11:24 ಘೋಷಿಸುತ್ತೇನೆ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ನಾನು ಪ್ರಾರ್ಥಿಸಿದಾಗಲೆಲ್ಲ ಪರಲೋಕ ಪ್ರತಿಕ್ರಿಯಿಸುತ್ತದೆ. ನನಗೆ ಯಾವುದೇ ಅನುಮಾನವಿಲ್ಲ. ನಾನು ನಂಬುತ್ತೇನೆ, ನಾನು ಸ್ವೀಕರಿಸುತ್ತೇನೆ, ನಾನು ಆನಂದಿಸುತ್ತೇನೆ. ನಾನು ಕೇಳಿದ ವಿಷಯಗಳು ಈಗಾಗಲೇ ನಡೆಯುತ್ತಿವೆ ಎಂಬ ವಿಶ್ವಾಸದಲ್ಲಿ ನಾನು ಇಂದು ನಿಂತಿದ್ದೇನೆ. ವಿಳಂಬಗಳು ಈಗಲೇ ನಿಲ್ಲುತ್ತಿವೆ, ಉತ್ತರಗಳು ಈಗಲೇ ಬಿಡುಗಡೆಯಾಗುತ್ತಿವೆ, ಅದ್ಭುತಗಳು ಈ ಕ್ಷಣವೇ ಪ್ರಕಟವಾಗುತ್ತಿವೆ. ನನ್ನ ಪ್ರಾರ್ಥನೆಗಳು ಶಕ್ತಿಶಾಲಿಯಾಗಿದೆ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ, ಮತ್ತು ಹಾಗೆಯೇ ಆಗಲಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನು ಆರಾಧಿಸುವಂಥದ್ದು ನಮಗೆ ಅಭಿಮಾನವಾಗಿದೆ. ನಮ್ಮ ಜೀವಿತದಲ್ಲಿ ದೇವರು ಯಾರಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ದೇವರು ನಮಗಾಗಿ ಏನೆಲ್ಲ ಮಾಡುವವನಾಗಿದ್ದಾನೆ ಎಂಬುವಂಥದ್ದನ್ನು ನೆನೆಸುವುದಾದರೆ, ಸ್ಮರಿಸುವುದಾದರೆ, ಆತನು ನನ್ನಲ್ಲಿ, ನಮ್ಮ ಒಬ್ಬೊಬ್ಬರಲ್ಲಿ ತನ್ನ ಮಹಿಮೆಯನ್ನು ಪ್ರಕಟಿಸುವ ದೇವರಾಗಿದ್ದಾನೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸರ್ವ ಮಹಿಮೆಗೂ ಸರ್ವ ಸ್ತುತಿಗಳಿಗೂ ಪಾತ್ರನಾದ ದೇವರನ್ನು ಒಂದೇ ಮನಸ್ಸಿನಿಂದ ಆರಾಧಿಸೋಣ ಪ್ರಿಯರೇ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆತನ ಚಿತ್ತವು ನಮ್ಮ ಜೀವಿತದಲ್ಲಿ ನೆರವೇರುವುದಕ್ಕಾಗಿ, ಆತನ ಚಿತ್ತವು ನಮ್ಮಲ್ಲಿ ನೆರವೇರುವುದಕ್ಕಾಗಿ ಆತನನ್ನು ಸ್ವಾಗತಿಸೋಣ ಪ್ರಿಯರೇ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಆರಾಧನೆ ಆರಾಧನೆ
ಆತನೇ ನಮ್ಮ ಜೀವದ ರೊಟ್ಟಿಯಾಗಿದ್ದಾನೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕಲಾರನು. ಆತನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೇ ಮನುಷ್ಯನು ಬದುಕುವವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಆ ಜೀವದ ರೊಟ್ಟಿಯಾದ ಆತನನ್ನು ನಾವು ಬಯಸೋಣವ, ಸ್ವೀಕರಿಸೋಣವ. ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ. ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ. ಅನುದಿನ ಆಹಾರವ ನನಗೆ ನೀಡು ದೇವ, ನೀಡು ನಿನ್ನಾತ್ಮ ನನಗೆ. ಅನುದಿನ ಆಹಾರವ ನನಗೆ ನೀಡು ದೇವ, ನೀಡು ನಿನ್ನಾತ್ಮ ನನಗೆ. ಆರಾಧನೆ 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 ಆರಾಧನೆ. Praise the Lord. ಕರ್ತನಿಗೆ ಸ್ತೋತ್ರ. Our God is a good God. ನಮ್ಮ ದೇವರು ಒಳ್ಳೆಯ ದೇವರು. He is a God who will always wants us to see the blessings, whatever He has spoken in the Word, and He wants to bless us abundantly in our lives. ಆತನ ವಾಕ್ಯದ ಮುಖಾಂತರವಾಗಿ ಆತನು ಮಾತನಾಡಿರುವಂತಹ ಪ್ರತಿಯೊಂದು ವಾಗ್ದಾನ ಆಶೀರ್ವಾದಗಳನ್ನು ನಮ್ಮ ಮೇಲೆ ಇಡಬೇಕು ಎಂದು ಅಂದುಕೊಳ್ಳುವ ದೇವರು. Every promise is yea and amen through Jesus Christ, as long as we believe and we hold on to His word and claim it to our lives, our two situations, and say amen to it. Every promise is going to be fulfilled in our lives. ಮತ್ತು ನಾವು ಆತನ ವಾಗ್ದಾನಗಳ ಮೇಲೆ ನಮ್ಮ ವಿಶ್ವಾಸವನ್ನು ಇಟ್ಟು ಅದನ್ನು ಮಾತ್ರ ನಾವು ಅವಲಂಬಿತವಾಗಿ ಇದ್ದು ನಾವು ಅದನ್ನು ನಮ್ಮ ಸನ್ನಿವೇಶಗಳ ಮೇಲೆ ಅರಿಕೆ ಮಾಡುವಾಗ ಎಲ್ಲಾ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರುವುದನ್ನು ನಾವು ನೋಡುತ್ತೇವೆ. Today, whatever situation you might be going through, expect a great blessing from the Lord who is going to do it in each one of your lives. ಇವತ್ತು ನೀವು ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದ ಸನ್ನಿವೇಶಗಳ ಮಧ್ಯದಲ್ಲಿ ಇದ್ದರೂ ಸಹ ನೀವು ದೇವರನ್ನು ಎದುರು ನೋಡಿರಿ, ಆತನು ನಿಮ್ಮ ಜೀವಿತದಲ್ಲಿ ಅನೇಕ ಅದ್ಭುತವಾದ ಕಾರ್ಯಗಳನ್ನು ಮಾಡಲಿದ್ದಾನೆ. So today we are going to meditate upon His word, how blessings can come in our life and in your family. ಮತ್ತು ಇವತ್ತು ನಾವು ಆತನ ವಾಕ್ಯದಿಂದ ಧ್ಯಾನಿಸಲಿದ್ದೇವೆ ಯಾವ ರೀತಿಯಲ್ಲಿ ಆತನ ಆಶೀರ್ವಾದಗಳು ನಮ್ಮ ಮತ್ತು ನಮ್ಮ ಕುಟುಂಬದ ಮೇಲೆ ಬರುತ್ತದೆ ಎಂದು. So we have seen in the last few episodes how blessings can come in our life and in our family when we walk in that holiness, when we walk with God, when we hold on to His word, and when we do what the word of God says, we will see blessings in our lives. ಮತ್ತು ಅನೇಕ ಕೆಲವು ಕಾರ್ಯಕ್ರಮಗಳಲ್ಲಿ ನಾವು ನೋಡಿದೆವು ಯಾವ ರೀತಿಯಲ್ಲಿ ನಾವು ದೇವರ ಹಾದಿಗಳಲ್ಲಿ ಆತನ ಪರಿಶುದ್ಧತೆಯಲ್ಲಿ ನಡೆಯುವಾಗ ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ ಎಂದು. And every time I wanted to tell you that as long as you make Jesus Christ as your Lord and Savior, you will see blessings always in your life. ಮತ್ತು ನೀವು ಪ್ರತಿ ಸಲವೂ ಯೇಸು ಕ್ರಿಸ್ತನನ್ನು ನಿಮ್ಮ ಜೀವಿತದ ಕರ್ತನು ರಕ್ಷಕನಾಗಿ ಮಾಡಿಕೊಳ್ಳುವಾಗ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಬರುವುದನ್ನು ನೋಡುತ್ತೀರಾ. The Lord was with Joseph and God was able to prosper him and he was blessed in his life.
ಯೆಹೋವನು ಯೋಸೇಫನ ಸಂಗಡ ಇದ್ದ ಕಾರಣದಿಂದಾಗಿ ಆತನು ಮಾಡಿದಂತಹ ಎಲ್ಲಾ ಕೆಲಸದಲ್ಲಿಯೂ ಸಹ ಆತನು ಅಭಿವೃದ್ಧಿ ಮತ್ತು ಸಫಲತೆಯನ್ನು ನೋಡಿದನು. Third thing, blessing comes when we seek God in every situation, every decisions in our lives. ಮತ್ತು ಮೂರನೇದಾಗಿ ನಾವು ಪ್ರತಿಯೊಂದು ಕಾರ್ಯದಲ್ಲಿಯೂ ಸಹ ದೇವರ ಮೊರೆ ಹೋಗುವಾಗ ಮತ್ತು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರದಲ್ಲಿ ದೇವರ ಮೊರೆ ಹೋಗುವಾಗ ನಾವು ಆಶೀರ್ವಾದಗಳು ಬರುವುದನ್ನು When ನೋಡುತ್ತೇವೆ. we seek God for everything in our life, when you have that strong relationship with God, nothing can shake in your life. ಮತ್ತು ನೀವು ದೇವರ ಜೊತೆಗೆ ಆ ಒಂದು ಬಲವಾದಂತಹ ಒಂದು ಸಂಬಂಧವನ್ನು ಹೊಂದಿಕೊಂಡಿದ್ದರೆ ಯಾವುದೇ ಕಾರ್ಯಗಳು ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. The more stronger relationship you have with God, every door which you might have opened for the Satan, it will be shut doors, and the devil cannot enter into any of your situations in your life. ಮತ್ತು ನೀವು ಹೆಚ್ಚಾಗಿ ದೇವರ ಜೊತೆ ನಿಮ್ಮ ಸಂಬಂಧವನ್ನು ಬೆಳೆಸಿಕೊಳ್ಳುವುದಾದರೆ ಯಾವುದೇ ರೀತಿಯಾದ ಬಾಗಿಲುಗಳನ್ನು ನೀವು ಸೈತಾನಿಗಾಗಿ ತೆರೆದಿದ್ದರೂ ಸಹ ಅದೆಲ್ಲವನ್ನು ದೇವರು ಮುಚ್ಚಿ ಹಾಕುತ್ತಾನೆ ಮತ್ತು ಸೈತಾನನು ನಿಮ್ಮ ಜೀವಿತದ ಯಾವುದೇ ಸನ್ನಿವೇಶದ ಮೇಲೆಯೂ ಆತನು ಬರಲು The ಸಾಧ್ಯವಿಲ್ಲ. stronger you have the relationship, you will see a greater blessings in your life and in your family. ಮತ್ತು ನೀವು ಬಲವಾಗಿ ಹೆಚ್ಚಾದ ಸಂಬಂಧವನ್ನು ದೇವರ ಜೊತೆ ಬೆಳೆಸಿಕೊಂಡರೆ ನಿಮ್ಮ ಮತ್ತು ನಿಮ್ಮ ಒಂದು ಕುಟುಂಬದಲ್ಲಿಯೂ ಸಹ ಯಾವುದೇ ರೀತಿಯಾದ ಕೆಟ್ಟ ಕಾರ್ಯಗಳು ಬರದೇ ಇರುವುದನ್ನು ನೋಡುತ್ತೀರಾ. Many people initially, when they give their life to Jesus, they want to seek God, they want to spend time in the presence of God, but over a period of time, because of the worldly distraction and so much of confusions in the life, they miss out their connection with God. ಅನೇಕ ಜನರು ಅವರು ದೇವರ ಜೊತೆಗೆ ಅವರು ಇಟ್ಟುಕೊಳ್ಳುವಂತಹ ಸಂಬಂಧವನ್ನು ಚೆನ್ನಾಗಿ ಪ್ರಾರಂಭಿಸುತ್ತಾರೆ, ಆದರೆ ದಿನಗಳು ಕಳೆದಂತೆ ಈ ಲೋಕದಲ್ಲಿ ಬರುವಂತಹ ಅಡೆತಡೆಗಳು ಮತ್ತು ಕಲಹದಿಂದಾಗಿ ಆ ಸಂಬಂಧವನ್ನು ಬಿಟ್ಟು ಬಿಡುತ್ತಾರೆ. So today we are going to meditate what happens when you don't have a relationship with God. ಮತ್ತು ಇವತ್ತು ನಾವು ಧ್ಯಾನಿಸಲಿದ್ದೇವೆ ನೀವು ದೇವರ ಜೊತೆಗೆ ಒಂದು ಸಂಬಂಧವನ್ನು ಇಟ್ಟುಕೊಳ್ಳದೇ ಇದ್ದರೆ ಏನೆಲ್ಲ ಆಗುತ್ತದೆ ಎಂದು. So today we are going to see what happens when you don't seek God in your life. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ದೇವರ ಮೊರೆ ಹೋಗದಿದ್ದರೆ ಏನೆಲ್ಲ ನಡೆಯುತ್ತದೆ ಎಂದು ನಾವು When ನೋಡುತ್ತೇವೆ. we neglect seeking God, we drift spiritually in our life. ಮತ್ತು ನಾವು ದೇವರ ಮೊರೆ ಹೋಗುವುದನ್ನು ಬಿಟ್ಟು ಹಾಕಿದರೆ ನಾವು ಆತ್ಮಿಕವಾದ ರೀತಿಯಲ್ಲಿ ತಪ್ಪಾದ ದಾರಿಯಲ್ಲಿ ಹೋಗುತ್ತೇವೆ. A believer or a child of God cannot remain spiritually strong without daily fellowshipping with God. ಒಬ್ಬ ವಿಶ್ವಾಸಿಯು ಮತ್ತು ಒಂದು ದೇವರ ಮಗುವು ಆತನು ಪ್ರತಿದಿನವೂ ದೇವರ ಜೊತೆ ಒಂದು ಸಂಬಂಧವನ್ನು ಇಟ್ಟುಕೊಳ್ಳದೆ ಆತ್ಮಿಕವಾಗಿ ಬಲವಾಗಿ ಇರಲು ಸಾಧ್ಯವಿಲ್ಲ. When you don't spend time, when you don't seek God in your life, I am telling you, nothing will go good in your life. ಮತ್ತು ನೀವು ದೇವರ ಮೊರೆ ಹೋಗದಿದ್ದರೆ ದೇವರ ಜೊತೆ ಸಂಬಂಧವನ್ನು ಕಳೆಯದಿದ್ದರೆ ನಿಮ್ಮ ಜೀವಿತದಲ್ಲಿ ಯಾವುದು ಸರಿಯಾಗಿ ನಡೆಯುವುದಿಲ್ಲ. You will never have peace in your day. ಮತ್ತು ನಿಮ್ಮ ದಿನದಲ್ಲಿ ನೀವು ಸಮಾಧಾನವನ್ನು ಅನುಭವಿಸಲು ಸಾಧ್ಯವಿಲ್ಲ. You will never see success in your life. ಮತ್ತು ನಿಮ್ಮ ಜೀವಿತದಲ್ಲಿ ಯಶಸ್ಸನ್ನು ನೀವು ನೋಡಲು You ಸಾಧ್ಯವಿಲ್ಲ. will never see the favor of God or favor of man in your life. ಮತ್ತು ದೇವರ ದಯೆಯು ಮನುಷ್ಯನ ದಯವು ನಿಮ್ಮ ಜೀವಿತದಲ್ಲಿ ನೀವು ನೋಡಲು ಸಾಧ್ಯವಿಲ್ಲ. And everything, whatever you do, you will go through that fear because you don't have that strong relationship with God. ಮತ್ತು ನಿಮ್ಮ ಜೀವಿತದಲ್ಲಿ ನೀವು ಯಾವುದೇ ದಾರಿಯಲ್ಲಿ ನಡೆದರೂ ಸಹ ನೀವು ಭಯದಲ್ಲಿಯೇ ನಡೆಯುತ್ತೀರಾ, ಯಾಕೆಂದ್ರೆ ದೇವರ ಜೊತೆ ನೀವು ಆ ಸಂಬಂಧವನ್ನು But ಇಟ್ಟುಕೊಳ್ಳಲಿಲ್ಲ. when you spend time in the presence of God, ಆದ್ರೆ ನೀವು ದೇವರ ಪ್ರಸನ್ನತೆಯಲ್ಲಿ ನಿಮ್ಮ ಸಮಯವನ್ನು ಕಳೆಯುವಾಗ you will be stronger and stronger, and you will know that there is a God who is always covers you in his wings, and he will protect you in every walk of your life. ನೀವು ದಿನದಿಂದ ದಿನ ಬಲಪಡಿಸುತ್ತಾ ಇರುತ್ತೀರಾ. ಅದು ಮಾತ್ರವಲ್ಲದೆ ನಿಮಗೆ ಆ ಒಂದು ನಂಬಿಕೆಯೂ ಇರುತ್ತದೆ, ದೇವರು ನಿಮ್ಮನ್ನು ಕಾಪಾಡುತ್ತಾನೆ ಮತ್ತು ಆತನ ರೆಕ್ಕೆಗಳಿಂದ ನಿಮ್ಮನ್ನು ಮರೆ ಮಾಡುತ್ತಾನೆ ಎಂದು. Just as the body needs food every day, the soul needs God's presence every day. ಯಾವ ರೀತಿಯಲ್ಲಿ ಒಂದು ಶರೀರಕ್ಕೆ ಆಹಾರವು ಅಗತ್ಯವಿದೆಯೋ ಅದೇ ರೀತಿಯಲ್ಲಿ ಪ್ರತಿದಿನವೂ ಆತ್ಮಕ್ಕೆ ದೇವರ ಪ್ರಸನ್ನತೆಯ ಅಗತ್ಯತೆ ಇದೆ. When we stop praying or reading the God's word and seeking him, our hearts slowly drift away from him. ಮತ್ತು ನಾವು ಪ್ರಾರ್ಥಿಸುವುದನ್ನು ಮತ್ತು ಆತನ ವಾಕ್ಯವನ್ನು ಓದುವುದನ್ನು ಬಿಟ್ಟು ಬಿಟ್ಟರೆ ನಾವು ನೋಡಬಹುದಾಗಿದೆ, ಮೆಲ್ಲನೆ ನಮ್ಮ ಒಂದು ಹೃದಯವು ಆತನಿಂದ ದೂರ ಹೋಗುತ್ತದೆ. When you are a child of God, you cannot be a Sunday Christian, but you need to have a strong fellowship and a relationship with God, seeking God, reading his word and meditating upon his word, and I'm telling you, waiting upon the Lord for God to speak to you in your lives. ಮತ್ತು ನೀವು ದೇವರ ಮಕ್ಕಳಾಗಿದ್ದರೆ ನೀವು ಭಾನುವಾರ ಮಾತ್ರ ಒಂದು ಕ್ರೈಸ್ತರಾಗಿ ಇರಲು ಸಾಧ್ಯವಿಲ್ಲ, ಆದರೆ ಪ್ರತಿದಿನ ಪ್ರತಿ ಕ್ಷಣವೂ ಸಹ ನೀವು ದೇವರ ಮೊರೆ ಹೋಗಬೇಕು, ಆತನ ವಾಕ್ಯವನ್ನು ಓದಬೇಕು, ಆತನ ವಾಕ್ಯದಲ್ಲಿ ಧ್ಯಾನಿಸಬೇಕು ಮತ್ತು ಆತನಿಗಾಗಿ ಕಾಯಬೇಕು. Matthew 6:33 says, seek ye first the kingdom of God
and his righteousness, and all things shall be added unto you. ಮತ್ತಾಯ 6:33 ಈ ರೀತಿಯಾಗಿ ಹೇಳುತ್ತದೆ, ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡಿರಿ, ಆಗ ಎಲ್ಲಾ ಕಾರ್ಯಗಳು ನಿಮಗೆ ದೊರೆಯುತ್ತದೆ. Neglecting God leads to spiritual weaknesses in our lives. ಮತ್ತು ನಾವು ದೇವರನ್ನು ತಳ್ಳಿ ಹಾಕಿದರೆ ಆತ್ಮಿಕವಾಗಿ ನಾವು ಬಲಹೀನತೆಗಳನ್ನು ಅನುಭವಿಸಬೇಕಾಗುತ್ತದೆ. When you don't have that connection with God, you will spiritually you will grow weak, and you will never be able to do or achieve anything in your life. ಮತ್ತು ನೀವು ದೇವರ ಜೊತೆಗಿನ ಸಂಬಂಧವನ್ನು ಸಂಪರ್ಕವನ್ನು ಕಳೆದುಕೊಂಡರೆ ಆತ್ಮಿಕವಾಗಿ ನೀವು ಬಲಹೀನರಾಗುತ್ತೀರಾ. When believers stop seeking God, or when a child of God stops his connection with God, his spiritual strength will begin to fade in his life. ಮತ್ತು ಒಬ್ಬ ವಿಶ್ವಾಸಿಯು, ಒಬ್ಬ ದೇವರ ಮಗು ದೇವರ ಜೊತೆ ಇಟ್ಟುಕೊಳ್ಳುವಂತಹ ಒಂದು ಸಂಬಂಧ ಮತ್ತು ಸಂಪರ್ಕವನ್ನು ಕಡಿಮೆ ಮಾಡಿಕೊಂಡರೆ ಆತ್ಮಿಕವಾಗಿ ಆತನು ಬಲಹೀನಗೊಳ್ಳುತ್ತಾನೆ. The temptation will become stronger and stronger, and because he doesn't have that prayer connection or seeking God in his life, he will become weaker and his faith will become dry. ಮತ್ತು ನಾವು ನೋಡುತ್ತೇವೆ, ಆ ಸಂಪರ್ಕವು ದಿನದಿಂದ ದಿನಕ್ಕೆ ಅದು ಕಡಿಮೆ ಆಗಿ ಹೋದಂತೆಯೇ ಆತನು ಆತ್ಮಿಕವಾಗಿ ಅನೇಕ ಪಾಪಗಳನ್ನು ಮಾಡಲು ನೋಡುತ್ತಾನೆ ಮತ್ತು ಆತನ ವಿಶ್ವಾಸವು ಸಹ ಅದು ಕಡಿಮೆಯಾಗಿ ಹೋಗುತ್ತದೆ. When your prayer life is decreasing, there is a way for Satan to come into your life, because every shut doors in your life will be open for Satan to come into your life. ಮತ್ತು ನಿಮ್ಮ ಒಂದು ಪ್ರಾರ್ಥನಾ ಜೀವಿತವು ಅದು ಕಡಿಮೆಯಾಗಿ ಹೋದಂತೆಯೇ ನೀವು ಸೈತಾನನಿಗೆ ಹೊಸ ಬಾಗಿಲುಗಳನ್ನು ತೆರೆಯುತ್ತೀರಾ. ಯಾಕೆಂದರೆ ಯಾವ ಎಲ್ಲ ಬಾಗಿಲುಗಳು ನಿಮ್ಮ ಒಂದು ಪ್ರಾರ್ಥನಾ ಜೀವಿತದಿಂದ ನೀವು ಮುಚ್ಚಿದಿರೋ ಅದೆಲ್ಲವನ್ನು ಮತ್ತೆ ನೀವು ತೆರೆಯುತ್ತೀರಾ. John 15:5 says, apart from me you can do nothing. ಯೋಹಾನ 15:5 ಈ ರೀತಿಯಾಗಿ ಹೇಳುತ್ತದೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. So that means when you have a strong relationship with God, every decisions will be aligned and will be taken care by God, because you have that strong connection with God. He will neither leave you nor forsake you in your life. ಹಾಗಾಗಿ ನೀವು ದೇವರ ಜೊತೆಗೆ ಒಂದು ಬಲವಾದಂತಹ ಒಂದು ಸಂಬಂಧವನ್ನು ಬೆಳೆಸಿಕೊಂಡರೆ, ನೀವು ನಿಮ್ಮ ಜೀವಿತದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡರೂ ಏನೇ ಮಾಡಿದರೂ ಸಹ ದೇವರು ನಿಮ್ಮ ಕೈ ಬಿಡುವುದಿಲ್ಲ ಮತ್ತು ಆತನ ರೀತಿಯಲ್ಲಿ ಆತನ ಯೋಜನೆಯ ಪ್ರಕಾರವಾಗಿ ಎಲ್ಲವನ್ನು ನಡೆಸುತ್ತಾನೆ. Your stronger relationship with God will approve every decision, because it is not your decision, but it will be the Father's decision for you to be successful and to be blessed in your life. ಮತ್ತು ನೀವು ದೇವರ ಜೊತೆಗೆ ಒಂದು ಒಳ್ಳೆಯ ರೀತಿಯ ಬಲವಾದಂತಹ ಸಂಬಂಧವನ್ನು ಹೊಂದಿದ್ದರೆ ದೇವರೇ ನೀವು ಯಶಸ್ಸು ಹೊಂದಬೇಕು ಎಂದು ನೋಡುತ್ತಾರೆ. ಹಾಗಾಗಿ ನೀವು ಮಾಡುವಂತ ಎಲ್ಲಾ ಕೆಲಸವನ್ನು ದೇವರೇ ನಿಮ್ಮ ಜೊತೆ ಸೇರಿ ನಿಮಗಾಗಿ ಮಾಡುತ್ತಾನೆ. As long as you have stronger relationship with God, I am telling you, you will never see any kind of situation, but you will see the favor of God and favor of man in your life. ಮತ್ತು ನೀವು ದೇವರ ಜೊತೆಗೆ ಒಂದು ಬಲವಾದಂತಹ ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳುವುದಾದ್ರೆ ನಿಮ್ಮ ಜೀವಿತದಲ್ಲಿ ನೀವು ಸೋಲುಗಳು ಮತ್ತು ಸನ್ನಿವೇಶಗಳ ಮಧ್ಯದಲ್ಲಿ ಹಾದು ಹೋಗುವುದಿಲ್ಲ, ಆದರೆ ದೇವರೇ ನಿಮಗಾಗಿ ಎಲ್ಲ ಕಾರ್ಯಗಳನ್ನು ಮಾಡುವುದನ್ನು ನೋಡುತ್ತೀರಾ. Bible speaks about a man called Samson. ಮತ್ತು ಸತ್ಯವೇದವು ಸಂಸೋನು ಎಂಬ ಒಂದು ವ್ಯಕ್ತಿಯ ಕುರಿತಾಗಿ ಮಾತನಾಡುತ್ತದೆ. Samson was a chosen and was empowered by God. ಸಂಸೋನನು ಆತನು ದೇವರಿಂದ ಆತನ ಬಲವನ್ನು ಶಕ್ತಿಯನ್ನು ಹೊಂದಿದ್ದನು. But he slowly drifted away from God's presence through careless living in his life. ಆದರೆ ಆತನು ಜಾಗೃತವಾಗಿ ಆತನ ಜೀವನವನ್ನು ನಡೆಸಲಿಲ್ಲ, ಹಾಗಾಗಿ ಆತನು ತಪ್ಪಾದ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸಿದನು. Eventually the Bible says his spiritual strength left him and his enemies defeated him. If you see in the Bible, in the book of Judges, in the chapter 16. ಮತ್ತು ನ್ಯಾಯಸ್ಥಾಪಕರು 16ನೇ ಒಂದು ಅಧ್ಯಾಯವನ್ನು ನೀವು ಓದುವುದಾದ್ರೆ ಅಲ್ಲಿ ಸತ್ಯವೇದವು ನಮಗೆ ಹೇಳುತ್ತದೆ, ದಿನ ಕಳೆದಂತೆ ಆತನ ಆತ್ಮಿಕವಾದಂತಹ ಒಂದು ಶಕ್ತಿಯನ್ನು ಆತನು ಕಳೆದುಕೊಂಡನು ಮತ್ತು ಆತನ ಶತ್ರುಗಳು ಆತನ ಮೇಲೆ ಜಯ ಸಾಧಿಸಿದರು ಎಂದು. If you read in the book of Judges, in the 16th chapter, we see that Samson did not lose his strength in one day. It happened gradually because he neglected God's presence. He neglected to seek God and his obedience and closeness to God. ನ್ಯಾಯಸ್ಥಾಪಕರು 16ನೇ ಒಂದು ಅಧ್ಯಾಯವನ್ನು ನಾವು ಓದುವುದಾದ್ರೆ ಅಲ್ಲಿ ನಾವು ನೋಡಬಹುದು, ಈ ಸಂಸೋನನು ಆತನ ಆತ್ಮಿಕವಾದಂತಹ ಒಂದು ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಆದರೆ ಅದು ಒಂದು ರಾತ್ರಿಯಲ್ಲಿ ನಡೆದಂತ ಒಂದು ಕಾರ್ಯವಲ್ಲ, ಆದರೆ ದಿನದಿಂದ ದಿನಕ್ಕೆ ಆತನು ದೇವರಿಂದ ದೂರ ಹೋಗುತ್ತಾನೆ ಮತ್ತು ದೇವರ ಜೊತೆ ಆತನು ಇಟ್ಟುಕೊಂಡಂತಹ ಆ ಒಂದು ಸಂಬಂಧ ಸಂಪರ್ಕದಿಂದ ದೂರ ಹೋದಂತೆ
ಇದು ನಡೆಯುತ್ತದೆ. That's what happens to every Christian who stops praying, who stops seeking God, who waits upon the Lord who doesn't wait upon the Lord for his decisions, will become spiritually weak in his life. ಹಾಗೆ ಒಬ್ಬ ವ್ಯಕ್ತಿಯು ಸಹ ಆತನು ಆತ್ಮಿಕವಾದ ರೀತಿಯಲ್ಲಿ ಒಂದು ಒಳ್ಳೆಯ ಪ್ರಾರ್ಥನಾ ಜೀವಿತದಿಂದ ಕಡಿಮೆ ಮಾಡಿಕೊಂಡರೆ ಮತ್ತು ಆತನು ದೇವರಿಂದ ದೂರ ಹೋಗುವುದಾದರೆ ನಾವು ನೋಡಬಹುದು ಆತನು ಆತ್ಮಿಕವಾದ ರೀತಿಯಲ್ಲಿ ದೇವರಿಂದ ಬೇರೆಯಾಗುತ್ತಾನೆ. Without God's word, wrong influences easily will enter into their hearts, and daily fellowship with God keeps us spiritually alert and strong in their lives. ಮತ್ತು ನಾವು ದೇವರ ವಾಕ್ಯದಲ್ಲಿ ಬಲವಾಗಿ ಇದ್ದರೆ ಯಾವುದೇ ರೀತಿಯಾದ ಲೌಕಿಕ ಪ್ರಭಾವವು ನಮ್ಮ ಹೃದಯದ ಒಳಗಡೆ ಬರುವುದಿಲ್ಲ. ಆದರೆ ನಾವು ದೇವರಿಂದ ದೂರ ಹೋಗುವುದಾದರೆ ನಾವು ಎಲ್ಲಾ ರೀತಿಯಲ್ಲಿಯೂ ಸೋತು ಹೋಗುತ್ತೇವೆ. Today we see many of them are distracted into so many unwanted things in their life. They get attracted to social media, they get attracted to the reels, they can sit and watch 24/7, but when it comes to seek God, they don't have even 5 minutes or 10 minutes to seek God in their life or to read the word of God. ಇವತ್ತು ಸಹ ನಾವು ನೋಡಬಹುದಾಗಿದೆ, ಎಷ್ಟೋ ಜನರು ಅವರ ಜೀವಿತದಲ್ಲಿ ಅವರು 24 ಗಂಟೆಗಳು ಬೇಕಾದರೂ ರೀಲ್ಗಳನ್ನು ನೋಡುತ್ತಾರೆ, ಅದರಲ್ಲಿ ಸಮಯವನ್ನು ಕಳೆಯುತ್ತಾರೆ. ಆದರೆ ದೇವರ ಜೊತೆ 5 ಅಥವಾ 10 ನಿಮಿಷಗಳ ಸಮಯವನ್ನು ಸಹ ಅವರು ಕೊಡಲು ಸಾಧ್ಯವಾಗುವುದಿಲ್ಲ. Many people even they spend even 20 minutes or 30 minutes a day, but 95% they spend time in so many unwanted things which is not related to their life, but it is going to destroy their life, which they give way for the Satan to come into their lives. ಎಷ್ಟೋ ಜನರು 20 ರಿಂದ 30 ನಿಮಿಷ ಬೇಕಾದರೂ ಸಹ ದೇವರ ಜೊತೆ ಕಳೆಯಬಹುದು, ಆದರೆ ಅವರ ಜೀವಿತದ 90 ಇಲ್ಲಾಂದ್ರೆ 95% ಅವರು ಯಾವಾಗಲೂ ಬೇರೆ ರೀತಿಯಾದ ಯಾವುದೇ ಪ್ರಯೋಜನ ಇಲ್ಲದಂತ ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾರೆ. I wanted to tell you something. End of the day, you sit and just think about the time what you have wasted. I am telling you, you will feel ashamed in the sight of God because your relationship with God is decreasing. That's where you are not seeing blessings in your life. ಆದ್ರೆ ನೀವು ನಿಮ್ಮ ದಿನದ ಕೊನೆಯಲ್ಲಿ ನೀವು ಕುಳಿತುಕೊಂಡು ಯೋಚನೆ ಮಾಡಿರಿ, ಯಾವ ರೀತಿಯಲ್ಲಿ ನೀವು ಬೇರೆ ಎಲ್ಲಾ ಕಾರ್ಯಕ್ಕೆ ಹೆಚ್ಚಾದ ಸಮಯವನ್ನು ನೀಡಿದ್ದೀರಾ ಎಂದು. ಆಗ ನಿಮಗೆ ದೇವರ ಪ್ರಸನ್ನತೆಯಲ್ಲಿ ದೇವರ ಮುಂದೆ ನೀವು ಅವಮಾನ ಹೊಂದಿರುತ್ತೀರಾ ಮತ್ತು ನೀವೇ ಅಂದುಕೊಳ್ಳುತ್ತೀರಾ ಯಾವ ರೀತಿಯಲ್ಲಿ ನಿಮ್ಮ ಜೀವನವನ್ನು ನೀವು ನಾಶ ಮಾಡಿದ್ದೀರಾ ಎಂದು. You will get that guilt in your life that you are not giving that sufficient time to seek God in your life. Why? Because you don't have time for God. That's where you don't see blessings coming in your life. ಮತ್ತು ನೀವೇ ಅಂದುಕೊಳ್ಳುತ್ತೀರಾ ನಾನು ದೇವರಿಗೆ ಸರಿಯಾದಂತಹ ಒಂದು ಸಮಯವನ್ನು ನೀಡಲು ಸಾಧ್ಯವಾಗಿರಲಿಲ್ಲ, ಹಾಗಾಗಿ ನನ್ನ ಜೀವಿತದಲ್ಲಿ ನಾನು ಆಶೀರ್ವಾದಗಳನ್ನು ನೋಡಲು ಸಾಧ್ಯವಾಗುತ್ತಾ ಇಲ್ಲ ಎಂದು. As a child of God, decide to spend more time in His presence, to seek God, and every situation and every decision wait upon the Lord and pray and ask God's guidance so that God will align everything for you in your life, so that nothing will go wrong in your life. ಹಾಗಾಗಿ ಒಂದು ದೇವರ ಮಗುವಾಗಿ ನೀವು ಸಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿರಿ. ನೀವು ಯಾವಾಗಲೂ ದೇವರ ಜೊತೆ ಸಮಯವನ್ನು ಕಳೆಯುತ್ತೀರಾ ಮತ್ತು ದೇವರ ಮೊರೆ ಹೋಗುತ್ತೀರಾ ಎಂದು. ಆಗ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರದಲ್ಲಿಯೂ ಸಹ ಮಾಡುವಂತ ಎಲ್ಲ ಕಾರ್ಯಗಳಲ್ಲಿಯೂ ಸಹ ದೇವರ ಯೋಜನೆಯ ಮತ್ತು ಆತನ ಚಿತ್ತದ ಅನುಸಾರವಾಗಿ ಎಲ್ಲವೂ ನಡೆಯುತ್ತದೆ. Who steals your time? It is the Satan. He knows if you spend more time in the presence of God, everything will be beautiful. That is where he doesn't allow you to spend time in his presence to seek God. That's where he tries to take off and steal all your time, where he doesn't want you to connect with God. ಮತ್ತು ನಿಮ್ಮ ಒಂದು ಸಮಯವನ್ನು ಯಾರು ಕಳ್ಳತನ ಮಾಡುತ್ತಾ ಇದ್ದಾರೆ ಎಂದು ನೋಡುವುದಾದ್ರೆ ಅದು ಸೈತಾನನು ಮಾಡುವಂತ ಕೆಲಸವಾಗಿದೆ. ಯಾಕೆಂದರೆ ಸೈತಾನನಿಗೆ ಗೊತ್ತು, ನೀವು ಹೆಚ್ಚಾದ ಸಮಯವನ್ನು ದೇವರ ಪ್ರಸನ್ನತೆಯಲ್ಲಿ ಕಳೆದರೆ ನಿಮ್ಮ ಒಂದು ಜೀವನವು ಅದು ಆಶೀರ್ವಾದದಿಂದ ತುಂಬಿರುತ್ತದೆ, ಸುಂದರವಾಗಿ ಇರುತ್ತದೆ ಎಂದು. ಹಾಗಾಗಿ ಆತನು ನಿಮ್ಮ ಎಲ್ಲಾ ಸಮಯವನ್ನು ಕಳ್ಳತನ ಮಾಡುತ್ತಾನೆ. That's what happened with Adam and Eve. God created Adam and Eve to rule the world because of for the creation what God had created. The Bible says Adam, whatever Adam named it, God named it after Adam. ಮತ್ತು ಆದಾಮ ಅವಳ ಜೀವನದಲ್ಲಿಯೂ ನಾವು ನೋಡುವುದಾದರೆ ದೇವರು ಸೃಷ್ಟಿ ಮಾಡಿದಂತ ಪ್ರತಿಯೊಂದು ಕಾರ್ಯದ ಮೇಲೆಯೂ ಅವರು ದೊರೆತನ ಮಾಡಬೇಕು ಎಂದು ದೇವರು ಎದುರು ನೋಡಿದರು. ಮತ್ತು ಆದಾಮನು ಯಾವ ಹೆಸರನ್ನು ಇಟ್ಟನೋ ಅದೇ ಹೆಸರಿನಿಂದ ದೇವರು ಎಲ್ಲವನ್ನು ಕರೆದನು. Every day they used to fellowship with God in the Garden of Eden. God used to come and visit them, and he used to sit with them and he used to talk with them. ಮತ್ತು ಪ್ರತಿ ದಿನವೂ ಸಹ ಏದೇನ್ ತೋಟದಲ್ಲಿ ಆದಾಮ ಅವರ ಜೊತೆ ದೇವರು ಬಂದು ಆ ಒಂದು ಸಂಬಂಧ ಐಕ್ಯತೆಯನ್ನು ಹೊಂದಿದ್ದರು. ಪ್ರತಿದಿನ ಬಂದು ಅವರ ಜೊತೆ ಕುಳಿತುಕೊಂಡು ಮಾತನಾಡುತ್ತಾ ಇದ್ದನು. The one person
person who did not like was the Satan. He saw the fellowship between God and man. He wanted to break that fellowship. That's where he trapped Eve and Adam with that fruit of knowledge for them to eat, and their eyes of understanding was opened. ಆದರೆ ಎಲ್ಲಾ ಕಾರ್ಯವನ್ನು ಸೈತಾನನು ನೋಡುತ್ತಾ ಇದ್ದನು ಮತ್ತು ಇದು ಅವನಿಗೆ ಇಷ್ಟವಾಗಲಿಲ್ಲ. ಆದ ಕಾರಣದಿಂದಾಗಿ ಆತನು ಆದಾಮ ಮತ್ತು ಅವರನ್ನು ಯಾವುದೋ ಒಂದು ರೀತಿಯಲ್ಲಿ ಪಾಪದಲ್ಲಿ ಸಿಲುಕಿ ಹಾಕಬೇಕು ಎಂದು ನೋಡಿದನು ಮತ್ತು ಅವರು ಆ ಒಂದು ಕೆಟ್ಟ ಆ ಒಂದು ಫಲವನ್ನು ತಿನ್ನುವ ಹಾಗೆ ಮಾಡಿದನು. He sowed wrong seed into their hearts and mind for them to believe what was not truth, and they ate the fruit from the tree of knowledge, and they became naked in the sight of God. ಮತ್ತು ಆತನು ಏನು ಮಾಡುತ್ತಾನೆ ಅಂದರೆ ತಪ್ಪಾದ ಆ ಒಂದು ಬೀಜವನ್ನು ಅವರ ಹೃದಯದಲ್ಲಿ ಆತನು ಬಿತ್ತುತ್ತಾನೆ. ಅದಾದ ನಂತರ ನಾವು ನೋಡುತ್ತೇವೆ ಅವರು ಆ ಒಂದು ಮರದಿಂದ ಆ ಫಲವನ್ನು ತೆಗೆದು ತಿನ್ನುತ್ತಾರೆ ಮತ್ತು ದೇವರ ದೃಷ್ಟಿಯಲ್ಲಿ ಅವರು ತಪ್ಪಾಗಿ ಕಾಣಿಸುತ್ತಾರೆ. When God came into the garden of Eden looking for Adam and Eve, he couldn't find them. He shouted at them, and they said, God, we have sinned against you. We cannot face you because we are naked, because we ate the fruit from the tree of knowledge. They lost the divine connection with God because of that sin of door what they opened for the devil in their life. ಮತ್ತು ಪ್ರತಿ ದಿನವೂ ಬರುವ ಹಾಗೆಯೇ ದೇವರು ಏದೇನ್ ತೋಟಕ್ಕೆ ಬಂದನು. ಅದಾದ ನಂತರ ಆತನು ಹುಡುಕುತ್ತಾನೆ ಅವರಿಗಾಗಿ. ಆಗ ಅವರು ಬಂದು ಹೇಳುತ್ತಾರೆ, ನಾವು ನಿಮ್ಮ ಮುಂದೆ ನಿಂತುಕೊಳ್ಳಲು ಸಾಧ್ಯವಿಲ್ಲ, ಯಾಕೆಂದರೆ ನಾವು ಪಾಪವನ್ನು ಮಾಡಿದ್ದೇವೆ ಎಂದು. That's what happens when the devil steals your time. You should be aware. The person who is stealing your time to not to connect with God, to seek God in your life, is the person who will be more benefited. I'm telling you, when you do that, you will see failures. You will never see blessings in your life. ಹಾಗಾಗಿ ನೀವು ನಿಮ್ಮ ಜೀವಿತದಲ್ಲಿ ತುಂಬಾ ಜಾಗರೂಕತೆಯಿಂದ ಇರಬೇಕಾಗಿರುತ್ತದೆ. ಮತ್ತು ಸೈತಾನನು ಯಾವುದೇ ರೀತಿಯಲ್ಲಿ ಬಂದರೂ ನಿಮ್ಮ ಸಮಯವನ್ನು ಕಳ್ಳತನ ಮಾಡಬೇಕು ಎಂದು ನೋಡುತ್ತಾನೆ. ಆದರೆ ನೀವು ಅದಕ್ಕೆ ಸರಿಯಾಗಿ ಸಿಲುಕಿಕೊಂಡರೆ ನಿಮ್ಮ ಜೀವಿತದಲ್ಲಿ ಸೋಲುಗಳನ್ನು ಅನುಭವಿಸುತ್ತೀರಾ. Don't neglect the time which you need to give it to God, but seek ye first the kingdom of God and his righteousness, and all things shall be added unto you. ಹಾಗಾಗಿ ನೀವು ದೇವರಿಗೆ ನೀಡಬೇಕಾದಂತಹ ಆ ಒಂದು ಸಮಯವನ್ನು ಯಾವುದೇ ಕಾರಣಕ್ಕೂ ನೀವು ಕಳೆದುಕೊಳ್ಳಬೇಡಿರಿ. ಯಾಕೆಂದ್ರೆ ನೀವು ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡುವಾಗ ನಿಮಗೆ ಬೇಕಾದ ಎಲ್ಲಾ ಕಾರ್ಯಗಳು ನಿಮಗೆ ದೊರೆಯುತ್ತದೆ. Today you might have drifted away from that connection with God, or you don't have time to seek God, but I want to tell you, after this word, make a decision before God and say, God, I want to change my life. I want to seek you all the days of my life. ಇವತ್ತು ಸಹ ನಿಮ್ಮ ಜೀವಿತದಲ್ಲಿ ನೀವು ತಪ್ಪಾದ ದಾರಿಯಲ್ಲಿ ಹೋಗಿರಬಹುದು ಮತ್ತು ನೀವು ದೇವರ ಜೊತೆ ಇಟ್ಟುಕೊಂಡಿದ್ದಂತಹ ಆ ಒಂದು ಸಂಪರ್ಕವನ್ನು ಕಳೆದುಕೊಂಡಿರಬಹುದು. ಆದರೆ ಈ ಕಾರ್ಯಕ್ರಮವನ್ನು ನೀವು ನೋಡಿದ ನಂತರ ಇವತ್ತು ನೀವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿರಿ. Spend that quality time with God by reading his word, and spending time and reading his word, and praying unto God, and have that connection with God so that nothing can shake in your life. ಮತ್ತು ಇವತ್ತಿನಿಂದ ನೀವು ಆ ಒಂದು ಸಮಯವನ್ನು ದೇವರಿಗಾಗಿ ನೀಡಿರಿ ಮತ್ತು ಆ ಸಮಯದಲ್ಲಿ ನೀವು ದೇವರ ವಾಕ್ಯವನ್ನು ಓದಿರಿ, ಆತನ ಜೊತೆ ಸಮಯವನ್ನು ಕಳೆಯಿರಿ, ಆತನ ವಾಕ್ಯವನ್ನು ಧ್ಯಾನಿಸಿರಿ. When you are strong with God, even whatever the devil tries to distract you, you know that it is not from the Lord, but it is a distraction. You will rebuke it, and you will go forward with that relationship in seeking God in your life. ಮತ್ತು ನೀವು ದೇವರ ಜೊತೆಗೆ ಆ ಬಲವಾದಂತಹ ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳುವಾಗ ಸೈತಾನನು ನಿಮ್ಮ ವಿರುದ್ಧವಾಗಿ ಯಾವುದೇ ರೀತಿಯಲ್ಲಿ ಬಂದರೂ ಸಹ ನೀವು ತಿಳಿದುಕೊಳ್ಳುತ್ತೀರಾ ಮತ್ತು ಅರ್ಥ ಮಾಡಿಕೊಳ್ಳುತ್ತೀರಾ ಇದು ಸೈತಾನನು ಮಾಡುತ್ತಾ ಇರುವ ಕಾರ್ಯವೆಂದು. ಹಾಗಾಗಿ ಅದೆಲ್ಲವನ್ನು ನೀವು ಎದುರು ನಿಂತು ತಡೆ ಹಾಕಿ ಮತ್ತೆ ನೀವು ದೇವರ ಜೊತೆಗೆ ನಿಮ್ಮ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತೀರಾ. Let's pray right now. ಮತ್ತು ಈಗ ನಾವು ಪ್ರಾರ್ಥಿಸೋಣ. Father, we thank you, Lord, for speaking to us. Lord, we surrender our life into your hands, O God. ತಂದೆಯೇ, ನಮ್ಮ ಜೊತೆ ಮಾತನಾಡಿರುವುದಕ್ಕಾಗಿ ನಿಮಗೆ ಸ್ತೋತ್ರಗಳು ಮತ್ತು ಈಗ ನಮ್ಮ ಜೀವವನ್ನು ನಾವು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. Look to you, Lord, for all our needs, O God. You are a God of blessings. ಮತ್ತು ನಮ್ಮ ಎಲ್ಲ ಅವಶ್ಯಕತೆಗಳಿಗಾಗಿಯೂ ಸಹ ನಾವು ನಿಮ್ಮನ್ನು ನೋಡುತ್ತಾ ಇದ್ದೇವೆ, ಯಾಕೆಂದ್ರೆ ನೀವು ಆಶೀರ್ವದಿಸುವಂತಹ ದೇವರು. We want to spend more time in your presence, O God. ಮತ್ತು ನಾವು ಇನ್ನೂ ಹೆಚ್ಚಾದ ಸಮಯವನ್ನು ನಿಮ್ಮ ಪ್ರಸನ್ನತೆಯಲ್ಲಿ ಕಳೆಯಬೇಕು ಎಂದು ನೋಡುತ್ತೇವೆ. Come into our life, Jesus. ನಮ್ಮ ಜೀವನದ ಒಳಗೆ ಬನ್ನಿರಿ ಯೇಸುವೇ. Change every situation in my life and my family. ನನ್ನ ಮತ್ತು ನನ್ನ ಕುಟುಂಬದಲ್ಲಿ ಇರುವಂತಹ ಎಲ್ಲ ಸನ್ನಿವೇಶಗಳನ್ನು ನೀವು ಬದಲಾಯಿಸಿರಿ. Wash me with your precious blood. ಮತ್ತು ನಿಮ್ಮ ಒಂದು ಶ್ರೇಷ್ಠವಾದಂತಹ ರಕ್ತದಿಂದ ನನ್ನನ್ನು ತೊಳೆಯಿರಿ. You are my God. ನೀವೇ ನನ್ನ ದೇವರು. You are my Abba Father. ಮತ್ತು ನೀವೇ ನನ್ನ ಪ್ರೀತಿಯ ತಂದೆಯಾಗಿದ್ದೀರಾ. I will follow you all the days of my life. ನನ್ನ ಜೀವನದ ಪ್ರತಿ ದಿನವೂ ಸಹ ನಿಮ್ಮನ್ನೇ ಹಿಂಬಾಲಿಸುತ್ತೇನೆ. In Jesus' name. ಯೇಸುವಿನ ನಾಮದಲ್ಲಿ Amen.
ಆಮೆನ್. Jesus Christ is our Lord. ಯೇಸು ಕ್ರಿಸ್ತನೇ ನಮ್ಮ ಕರ್ತನು. If you have prayed this prayer, ಇವತ್ತು ನೀವು ಈ ಪ್ರಾರ್ಥನೆಯನ್ನು ಮಾಡಿರುವುದಾದರೆ you will see the blessings of God in your life. ನೀವು ದೇವರ ಆಶೀರ್ವಾದಗಳನ್ನು ನೋಡುತ್ತೀರಾ. Amen. ಆಮೆನ್. Let's pray. Our God is a God of healing. ಈಗ ನಾವು ಪ್ರಾರ್ಥಿಸೋಣ, ಯಾಕೆಂದ್ರೆ ನಮ್ಮ ದೇವರು ಸ್ವಸ್ಥತೆಯ ದೇವರಾಗಿದ್ದಾನೆ. Many people who are watching this program, God is showing me that you are going through some kind of respiration problem even after COVID. Some people who went through those sickness, and I'm telling you, even today you are going through that respiration problem in your body. ಮತ್ತು ನನಗೆ ದೇವರು ತೋರಿಸುತ್ತಾ ಇದ್ರೆ ಎಷ್ಟೋ ಜನರು ಉಸಿರಾಟದ ಒಂದು ತೊಂದರೆಯಲ್ಲಿ ಇದ್ದೀರಾ. ಕೋವಿಡ್ ಕಳೆದ ನಂತರ ನೀವು ಎಷ್ಟೋ ಸಮಸ್ಯೆಯಲ್ಲಿ ಇದ್ದೀರಾ. You have tried so many medications, but nothing has happened. But today God is telling He wants to heal you even as you're watching this program. ನೀವು ಅನೇಕ ರೀತಿಯಾದ ಕಾರ್ಯಗಳನ್ನು ಸಹ ನೀವು ಮಾಡಿ ನೋಡಿದ್ದೀರಾ, ಆದ್ರೆ ಯಾವುದು ಸಹ ನಿಮಗೆ ಒಂದು ಸಹಾಯವನ್ನು ಮಾಡಲಿಲ್ಲ. ಆದ್ರೆ ಇವತ್ತು ಈ ಕಾರ್ಯಕ್ರಮದ ಮುಖಾಂತರವಾಗಿ ದೇವರು ನಿಮ್ಮನ್ನು ಗುಣಪಡಿಸಲಿದ್ದಾರೆ. Every organ in your body, it is the creation of God, and God has created with a purpose. ಮತ್ತು ನಿಮ್ಮ ದೇಹದಲ್ಲಿ ಇರುವಂತಹ ಪ್ರತಿಯೊಂದು ಅಂಗಗಳು ಸಹ ದೇವರು ಅದನ್ನು ಸೃಷ್ಟಿ ಮಾಡಿದ್ದಾರೆ ಮತ್ತು ದೇವರೇ ಅದನ್ನು ನೋಡಿಕೊಳ್ಳುತ್ತಾರೆ. Every organ in your body has to obey in the name of Jesus. ಮತ್ತು ನಿಮ್ಮ ದೇಹದಲ್ಲಿ ಇರುವಂತಹ ಪ್ರತಿಯೊಂದು ಅಂಗವೂ ಸಹ ಅದು ದೇವರ ಧ್ವನಿಗೆ ವಿಧೇಯನಾಗಬೇಕು. I'm going to pray in the name of Jesus. It is Jesus who is going to heal you, because the presence of God is already here in this day as you're watching this program. ನೀವು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇರುವಾಗ ದೇವರ ಪ್ರಸನ್ನತೆಯು ನಮ್ಮ ಮಧ್ಯದಲ್ಲಿ ಇದೆ. ಹಾಗಾಗಿ ಈಗ ನಾನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವಾಗ ಯೇಸುವೇ ನಿಮಗೆ ಬೇಕಾದ ಸ್ವಸ್ಥತೆಯನ್ನು ನೀಡುತ್ತಾನೆ. I want you to keep your one hand on your chest and another hand towards the television. Right now I'm going to pray with that authority, with the anointing. I'm telling you, God is going to heal you instantly for the glory of God. ನಿಮ್ಮ ಒಂದು ಕೈಯನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿರಿ ಮತ್ತು ಇನ್ನೊಂದು ಕೈಯನ್ನು ನೀವು ನಿಮ್ಮ ದೂರದರ್ಶನದ ಕಡೆಗೆ ಚಾಚಿರಿ ಮತ್ತು ನಾನು ಅಭಿಷೇಕ ಮತ್ತು ಅಧಿಕಾರದಿಂದ ಪ್ರಾರ್ಥಿಸಲಿದ್ದೇನೆ. Father, in the name of Jesus, stretch forth your hand, O God, even as people who are going through this respiration problem. I command right now, Lord, every lungs, every respiration problem right now be healed in the name of Jesus. ತಂದೆಯೇ, ಈಗಲೇ ಯೇಸುವಿನ ನಾಮದಲ್ಲಿ ನೀವು ನಿಮ್ಮ ಕೈಗಳನ್ನು ಚಾಚಿರಿ ಮತ್ತು ಯಾರೆಲ್ಲ ಈ ಉಸಿರಾಟ ತೊಂದರೆಯಿಂದ ಹಾದು ಹೋಗುತ್ತಾ ಇದ್ದಾರೋ ಅವರ ಶ್ವಾಸಕೋಶದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇದ್ದರೂ ಯೇಸುವಿನ ನಾಮದಲ್ಲಿ ಅದನ್ನು ತೆಗೆದು ಹಾಕಿರಿ. Stretch forth your hand right now. I command right now every sickness which they are going through, the spirit of respiration problem, I curse it and I command it right now. Lord, let their lungs be cleared in Jesus' name. ದೇವರೇ, ನೀವು ನಿಮ್ಮ ಕೈಗಳನ್ನು ಚಾಚಿರಿ ಮತ್ತು ಯಾವುದೇ ರೀತಿಯಾದಂತಹ ಉಸಿರಾಟದ ತೊಂದರೆಗಳು ಇದ್ದರೂ ಆ ಉಸಿರಾಟ ತೊಂದರೆಯ ಆತ್ಮವನ್ನು ನಾನು ಈಗಲೇ ಶಪಿಸುತ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. Lord, I believe that you have touched them and healed them, and by the wounds of Lord Jesus Christ of Nazareth, I claim that you have touched them and healed them in Jesus' name. ಮತ್ತು ಈಗ ನಾನು ವಿಶ್ವಾಸಿಸುತ್ತಾ ಇದ್ದೇನೆ ಯೇಸು ಕ್ರಿಸ್ತನ ಬಾಸುಂಡೆಗಳ ಮುಖಾಂತರವಾಗಿ ನೀವು ಅವರಿಗೆ ಸ್ವಸ್ಥತೆಯನ್ನು ನೀಡಿದ್ದೀರಾ ಎಂದು. Thank you, Lord, for touching them and healing them. Jesus Christ is the Lord and Savior of their lives, and you have done this for your glory, and you should increase and we should decrease in Jesus' name. ಮತ್ತು ನೀವು ಅವರನ್ನು ಮುಟ್ಟಿ ಅವರನ್ನು ಗುಣಪಡಿಸಿದ್ದೀರಾ ಎಂದು ನಾವು ವಿಶ್ವಾಸಿಸುತ್ತಾ ಇದ್ದೇವೆ ಮತ್ತು ನೀವು ಹೆಚ್ಚಾಗಬೇಕು ಮತ್ತು ನಾವು ಕಡಿಮೆಯಾಗಬೇಕು. Amen. Amen. If you have received this healing, I want you to call on to the screen, the numbers what you see on the screen. I want you to call and testify. I want you to check your respiration. Take a long breath and release your breath and see if you have seen a change, that God has touched you and healed you. I want you to call up and testify for the glory of God. ಮತ್ತು ಈಗಲೂ ಸಹ ನೀವು ಪರೀಕ್ಷಿಸಿ ನೋಡಿರಿ, ನಿಮ್ಮ ಉಸಿರಾಟದ ಸಮಸ್ಯೆಗಳಲ್ಲಿ ನೀವು ಒಂದು ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ನಂಬರ್ಗೆ ನೀವು ಕರೆ ಮಾಡಿ ತಿಳಿಸಿರಿ. Jesus Christ is our Lord. ಯೇಸು ಕ್ರಿಸ್ತನೇ ನಮ್ಮ ಕರ್ತನು. Amen. ಆಮೆನ್.